ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂತಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಮದುವೆ ಹುಡುಗಿ ಮದುವೆ ಮನೆ ಅಂತಂದರೆ ಹೊರಗಡೆ ಹೋಗೋದಿದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದಕ್ಕೆ ರೆಡಿ ಆಗಿದ್ದೀನಿ. ಶಿವೋರ್ ಬರ್ತೀನಿ ಅಂತ ಹೇಳಿದ್ದಾರೆ. ಮದುವೆ ಕರೆಕ್ಟಾಗಿ ಇನ್ನು 60 ಡೇಸ್ ಇದೆ, ಇನ್ನೂ ಮುಗ್ದಿಲ್ಲ ನಮ್ಮದು. ಏನಂದರೆ ಸ್ವಲ್ಪ ಪಾರ್ಲರಿಗೆ ಹೋಗೋದಿತ್ತು, ಅದಕ್ಕೆ ಹೋಗ್ತಾಯಿದ್ವಿ. ಕುವೆಂಪುನಗರ್ಗೆ ಹೋಗ್ತಾಯಿದ್ವಿ. ಅವರು ಇನ್ನೇನು ಆನ್ ದ ವೇ ಅಲ್ಲಿದ್ದಾರೆ ಅಂತ ಹೇಳಿದ್ರು, ಬರ್ತಾ ಇದ್ದಾರಂತೆ. ಇವಾಗ ಬಂದು ಹೋಗ್ತಾ ಇದ್ದೀನಿ. ತಕ್ಷಣ ನಾವು ಹೊರಟ್ಬಿಡ್ತೀವಿ, ಟೈಮ್ ಇಲ್ಲ. ಮತ್ತೆ ರಿಟರ್ನ್ ಆಗೋದು ಮಧ್ಯಾಹ್ನ ಮೇಲಾಗುತ್ತೆ, ನೋಡೋಣ. ನೋಡಿ ಫ್ರೆಂಡ್ಸ್, ಮದುವೆ ಹುಡುಗ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಮಿಂಚ್ತಾ ಇದ್ದಾರೆ. ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದ್ದೀರಾ ಮದುವೆ ಹುಡುಗ. ಫ್ರೆಂಡ್ಸ್ ನೋಡಿ, ನಾವು ಇವಾಗ ಇನ್ನೊಂಚೂರು ಮದುವೆ ಹುಡುಗ ಹುಡುಗಿ ಒಂಚೂರು ಮಿಂಚೋಣ ಅಂತ, ಫೇಸ್ ಎಲ್ಲ ಚೆನ್ನಾಗಿ ಕಾಣಿಸ್ಲಿ, ಗ್ಲೋ ಆಗಿ ಕಾಣಿಸ್ಲಿ ಅಂತ ಹೋಗ್ತಾ ಇದ್ದೀವಿ ಪಾರ್ಲರಿಗೆ. ಸಲೂನ್ಗೆ ಹೋಗ್ತಾ ಇದ್ದೀವಿ. ಪಾರ್ಲರ್ ಅಲ್ಲ, ಸಲೂನ್. ಪಾರ್ಲರ್ ಅಂದ್ರೆ ಹುಡುಗಿದ್ಬಿಡುತ್ತೆ. ಫೇಶಿಯಲ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಕುವೆಂಪು ನಗರಲ್ಲಿ ಯಾವ್ದದು ಸಲೂನ್ ಹೆಸರು? ಇನ್ನೇನು ಸಮಾಚಾರ? ಮದುವೆ ಪ್ರಿಪರೇಷನ್ಸ್ ಎಲ್ಲ ಆಯ್ತಾ? ಹಾ, ಮನೆಗೆ ನೆಂಟ್ರೆಲ್ಲ ಬಂದ್ರ? ಯಾರ್ಯಾರು ಬಂದಿದ್ದಾರೆ ಮನೆಯಲ್ಲಿ? ಮದುವೆ ಕಳೆ ಬರ್ಬೇಕು ಅಂದ್ರೆ ನೆಂಟ್ರು ಬರ್ಲೇಬೇಕು. ಅತ್ತೆ ಬಂದಿದ್ದಾರಾ? ದೊಡ್ಡಮ್ಮ ಚಿಕ್ಕಮ್ಮ ಫಸ್ಟ್ ಅಕ್ಕಂದಿರು ಇಬ್ರು ಬಂದಿದ್ದಾರೆ. ಹೇಳಿ. ಇಲ್ಲ, ಅಕ್ಕ ಇದಕ್ಕೆ ಹೋಗಿದ್ದಾರೆ, ಏನು, ಹಾ, ಸೂರತ್ಗೆ ಹೋಗಿದ್ದಾರೆ ರಮ್ಯಾ ಅಕ್ಕ. ಇವತ್ತು ಬೆಳಗ್ಗೆ ನಾನೇ ಡ್ರಾಪ್ ಔಟ್ ಬಂದೆ. ಎಲ್ಲಿ? ಬಸ್ ಸ್ಟ್ಯಾಂಡ್ಗೆ. ಬಸ್ಗೆ ಅಲ್ಲಿಂದ ಫ್ಲೈಟ್ಗೆ ಹೋಗಿ ಹಂಗೆ ಹೋಗಿ ಬರ್ತಾರೆ. ಸೌಮ್ಯ ಅಕ್ಕ ಈಗ ಲೀಗಲಿ ಲ್ಯಾಂಡ್ ಆಗ್ತಾರೆ. ಈಗ ಆಗ್ತಾ ಇದಾರ? ರೆಡಿ ಆಗಿದಾರ? ಪ್ಯಾಕಿಂಗ್ ಎಲ್ಲ ಮುಗೀತಾ? ಎಲ್ಲ ಮುಗಿ ಕಂಪ್ಲೀಟ್ ಫ್ಯಾಮಿಲಿ ಲ್ಯಾಂಡ್ ಆಗ್ತಿದೆ. ಓಕೆ. ಇನ್ನು ಆಕ್ಚುಲಿ ನಮ್ಮ ದೊಡ್ಡಮ್ಮ ಅವ್ರು ಬರಬೇಕಿತ್ತು. ಅಲ್ಲಿ ಅವ್ರ ಊರಲ್ಲಿ ಅವರ ರಿಲೇಷನ್ ಒಬ್ರು ತೀರ್ಕೊಂಡ್ರು. ಸೊ ಆ ಕಾರಣಕ್ಕೆ ಅವರು ಬರಕ್ ಆಗ್ಲಿಲ್ಲ. ಅವ್ರೊಟ್ಟಿಗೆ ನಂತರ ಭಾನುವಾರ ಬರ್ಬೋದು. ಮತ್ತೆ ಒಬ್ಬೊಬ್ಬರಾಗಿ ಎಂಟ್ರಿ ಆಗ್ತಾ ಇದಾರೆ. ಆಂಟಿ ಪೃಥ್ವಿ ಅವ್ರ ಅಮ್ಮ ಅವ್ರು ಸಂಡೇ ಬರ್ತಾರೆ. ಹೌದಾ? ಎಲ್ಲ ಸಂಡೇ ನೀರು ಹಾಕೋದ್ರಿಂದ ಸಂಡೇ ಎಲ್ಲ ಎಂಟ್ರಿ. ನಮ್ಮನೇಲೂ ಬರ್ತಾರೆ. ಇವತ್ತು ಇಲ್ಲ, ನಾಳೆ ಇಲ್ಲ. ನಾಳೆ ಆಂಟಿ ಬರ್ತಾರೆ. ನಾಳಿದೆಲ್ಲ ಆಲ್ಮೋಸ್ಟ್ 90% ಎಲ್ಲ ಬಂದ್ಬಿಡ್ತಾರೆ ಸಂಡೇ. ಇನ್ನು ಮಂಡೇ ಅರ್ಶಿನ ಶಾಸ್ತ್ರ ಇದೆಯಲ್ಲ, ಅದಕ್ಕೆ. ನೀವು ಹಳ್ದಿಗೆ ಬಟ್ಟೆ ತಗೊಂಡ್ರಿ ಅಲ್ವಾ? ನಮ್ ವೀವರ್ಸ್ ತೋರ್ಸ ಇಲ್ವಲ್ಲ, ಮೋಸ ತಾನೆ. ತೋರ್ಸೋದಲ್ಲ, ನಾನು ಹಾಕಿ ನೋಡಿಲ್ಲ ಇನ್ನೂ ಒಂದ್ಸಲನು. ಅದು ಕರೆಕ್ಟಾಗಿ ಆಗುತ್ತಾ ಏನು ಹಾಕಿ ನೋಡಿಲ್ಲ ನಾನು. ಇವತ್ತು ಹೋದ್ರೆ ಹಾಕಿ ನೋಡ್ಬೇಕು. ಇವತ್ತು ಹೋಗ್ಬಿಟ್ಟು ಹಾಕಿ ನೋಡಿ ಕರೆಕ್ಟಾಗಿ ಆಗುತ್ತಾ ಅಂತ. ವೈಟ್ ಫ್ರೆಂಡ್ಸ್, ನಾನು ವೈಟ್ ತೊಗೊಂಡಿದ್ದೀನಿ. ಒಂಚೂರು ಎಲ್ಲೋ, ನನಗೆ ಎಲ್ಲೋ ಮಿಕ್ಸ್ ಇದೆ. ನಂದು ಜಾಸ್ತಿ ವೈಟ್ ಇದೆ, ಇವರು ಪೂರ್ತಿ ವೈಟ್ ತೊಗೊಂಡಿದ್ದಾರೆ. ಯಾಕಂದರೆ ಬ್ರೈಡು ಮತ್ತು ಗ್ರೂಮು ಡಿಫ್ರೆಂಟ್ ಆಗಿರ್ಬೇಕು. ಎಲ್ಲ ಎಲ್ಲೋ ಹಾಕೊತಾರೆ, ಅದಕ್ಕೆ ವೈಟ್ ತೊಗೊಳ್ಳೋಣ ಅಂತ ಇಬ್ಬರು ವೈಟ್ ತೊಗೊಂಡಿದ್ದೀವಿ. ಹಾಗೆ ಫ್ರೆಂಡ್ಸ್, ಫೈನಲಿ ನಾವು ಬಂದು ರೀಚ್ ಆದ್ವಿ. ನಾವು ಎಲ್ಲಿಗೆ ಬಂದಿದ್ದು ಅಂತ ನಮಗೆ ಯಾವಾಗಲೂ ಹೇಳಿದಾಗೆ ಸಲೂನಿಗೆ. ಅದು ಯಾವ ಸಲೂನ್ ಅಂತ ಹೇಳಿದ್ರೆ ಕುವೆಂಪು ನಗರಲ್ಲಿರೋ ಲೆಕ್ಸಾನಾ ಲಕ್ಸುರಿ ಯೂನಿಸೆಕ್ಸ್ ಸಲೂನ್ ಅಂತ. ಇಲ್ಲಿ ಹಲವಾರು ಥರ ಸರ್ವಿಸಸ್ ಅವೈಲಬಲ್ ಇದೆ ಅಂತ ಹೇಳಿದ್ರು. ಸೊ ಒಂದ್ಸಲ ಟ್ರೈ ಮಾಡೋಣ ಫೇಶಿಯಲ್ ಎಲ್ಲ ಹೇಗಿರುತ್ತೆ. ಬಟ್ ಸದ್ಯಕ್ಕಂತೂ ಹೇರ್ ಕಟ್ ಮಾಡಿಸಲ್ಲ, ಯಾಕಂದರೆ ಮದುವೆ ಇರೋದ್ರಿಂದ ಹೇರ್ ಕಟ್ ಬೇಡ ಅಂತ ನಾವು ಅಂದ್ಕೊಂಡಿದ್ವಿ. ಅವರು ಹೇರ್ ಕಟ್ ಅವರೆಲ್ಲ ಆವಾಗಲೇ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ರು. ಅದಕ್ಕೆ ಅಟ್ಲೀಸ್ಟ್ ಫೇಶಿಯಲ್ ಆದರೂ ಮಾಡಿಸ್ಬೇಕಲ್ಲ, ಮದುವೆ ಬ್ರೈಡ್ ಮತ್ತು ಗ್ರೂಮ್ ಅಂದಮೇಲೆ. ಅದಕ್ಕೆ ಬಂದ್ವಿ ನಾವು. ಫಸ್ಟ್ಲಿ ನಮಗೆ ಎಂಟ್ರಿ ಆದ ತಕ್ಷಣ ತುಂಬ ವಾವ್ ಅನಿಸಿದ್ದು ಏನು ಅಂತಂದರೆ, ನೀವು ನೋಡ್ತಾ ಇದ್ದೀರಲ್ಲ ಸಲೂನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಷ್ಟೇ ಸಾಕು ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ ಆಗಿದೆ. ನಮಗೆ ಹೇರ್ ಕಟ್ ಆಗಲಿ, ಟ್ಯಾನ್ ಆಗಲಿ, ಬ್ಲೀಚಿಂಗ್, ಫೇಶಿಯಲ್ಸ್ ಏನೇ ಆಗಲಿ, ಒಂದು ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡು ಏನು ಬೇಕಾದರೂ ಸರ್ವಿಸ್ನ ಮಾಡಿಸ್ಕೊಬೋದು. ನಮ್ಮಿಬ್ರಿಗೂ ಫಸ್ಟ್ ಇಷ್ಟ ಆಗಿದ್ದು ಅಂತಂದ್ರೇ ಈ ಪ್ಲೇಸ್. ತುಂಬ ಫರ್ನಿಚರ್ಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಚೆನ್ನಾಗಿದೆ. ಹಾಗೆ ನೋಡ್ತಾ ಇದ್ರಲ್ಲ, ಶಿವು ಅವರು ಟ್ಯಾನ್ ರಿಮೂವ್ ಮಾಡಿಸ್ಕೊತಾ ಇದ್ದಾರೆ. ಅವರು ಸುತ್ತಾಡಿ ತುಂಬ ಟ್ಯಾನ್ ಆಗಿದ್ರು ಫ್ರೆಂಡ್ಸ್. ಅದಕ್ಕೆ ಟ್ಯಾನ್ ರಿಮೂವ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದಾರೆ. ಫೇಶಿಯಲ್ ಏನು ಮಾಡಿಸ್ಕೊಳ್ಳಿಲ್ಲ, ಜಸ್ಟ್ ಅವರು ಟ್ಯಾನ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡ್ರು ಅಷ್ಟೇ. ಫಸ್ಟ್ಲಿ ಏನಂದರೆ ಫ್ರೆಂಡ್ಸ್, ನಮ್ಮಿಬ್ಬರಿಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಆ ಸಲೂನಲ್ಲಿ ಏನಂತಂದರೆ, ಅವರು ನಮ್ಮನ್ನ ಟ್ರೀಟ್ ಮಾಡಿದ್ವಿ ಸಖತ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ನಮಗೆ. ಫ್ರೆಂಡ್ಸ್, ಹೊರಡ್ತಾ ಇದ್ದೀವಿ ಇವಾಗ. ಎಲ್ಲನೂ ಮುಗಿಸ್ಕೊಂಡು ಫೇಶಿಯಲ್ ನಾನು ಮುಗಿಸ್ದೆ. ಅವರು ಟ್ಯಾನ್ ರಿಮೂವ್ ಮಾಡಿಸಿದ್ರು. ಅವ್ರು ಸುತ್ತಾಡಿ ಟ್ಯಾನ್ ಆಗಿಬಿಟ್ಟಿತ್ತು. ಇವಾಗ ನೋಡಿ ಪಳ ಅಂತ ಇದ್ದಾರೆ, ಗ್ಲೋ ಆಗಿ ಕಾಣಿಸ್ತಾ ಇದ್ದಾರೆ.
ಫ್ರೆಂಡ್ಸ್ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಗೀಟ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಅವರು ಇನ್ವಿಟೇಷನ್ ಕೊಡೋದಕ್ಕೆ ಇಲ್ಲ ನಮ್ಮೂರ ಹತ್ರನೇ ಎಲ್ಲೋ ಹೋಗಬೇಕು ಅಂತ ಹೇಳಿದ್ರು. ಒಟ್ಟಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಿಂಗೆ ಹೊರಡ್ತೀನಿ, ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಗಿದೆ. ನಿನ್ನೆ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀವಿ. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ನೀಟಾಗಿ ಎಲ್ಲ ಜ್ಞಾಪಿಸ್ಕೊಬೇಕಲ್ಲ ಪ್ಯಾಕ್ ಮಾಡೋದು. ಒಂದು ಮಿಸ್ ಆದರೂ ಮತ್ತೆ ಬಂದು ಅದನ್ನು ತೊಗೊಳಕ್ಕಾಗಲ್ಲ, ಅಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಅದಕ್ಕೆ ಕರೆಕ್ಟಾಗಿ ಜ್ಞಾಪಿಸ್ಕೊಂಡು ಎಲ್ಲ ತೊಗೊಬೇಕಲ್ಲ. 2 ಸೂಟ್ ಕೇಸ್ ಇದೆ, 1 ಬ್ಯಾಗ್ ಇದೆ. 3 ಮಮ್ಮಿ ನಂದು ಇಬ್ಬರದೇನೆ. ಮದುವೆದು ಪ್ಲಸ್ ಶಿವವ್ರ ಮನೆಗೆ ತೊಗೊಂಡು ಹೋಗ್ತೀನಲ್ಲ, ಅದು ಎಲ್ಲ ಸೇರಿನೇ. ಇನ್ನು ಪಪ್ಪಂದು ರಾಹುಲ್ದು ಇನ್ನೂ ಯಾವುದೂ ಪ್ಯಾಕ್ ಮಾಡಿಲ್ಲ. ಅವ್ರದ್ದು ಶರ್ಟು ಪ್ಯಾಂಟು ಮತ್ತು ಅವ್ರ ಮದುವೆಗೆ ಹಾಕೊಳ್ಳೋ ಅಂಥದ್ದು ಸೂಟು ಅದು ಯಾವುದೂ ಎತ್ತಿಟ್ಟಿಲ್ಲ. ಅವರು ಬ್ಯುಸಿ ಇದ್ದಾರೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಮ್ಮನೂ ಅಷ್ಟೇ, ನಮ್ಮ ಪಪ್ಪನೂ ಅಷ್ಟೇ. ಎತ್ತಿಟ್ಟು ಆಮೇಲೆ ನಾವು ಪ್ಯಾಕ್ ಮಾಡೋಕ್ಕಾಗೋದು. ಅವ್ರನ್ನ ಕೇಳ್ಕೊಂಡು ಪ್ಯಾಕ್ ಮಾಡಬೇಕು. ಸೊ ನಮ್ಮದೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇನ್ನು ಪ್ಯಾಕಿಂಗ್ ಅಂತೂ ಏನೂ ಉಳಿದಿಲ್ಲ ಫ್ರೆಂಡ್ಸ್, ಎಲ್ಲ ಆಗಿದೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ್ದೀನಿ. ಸೂಟ್ಕೇಸ್ ಎಲ್ಲ ತೋರಿಸಿದೆ ನಿಮಗೆ ಪ್ಯಾಕ್ ಆಗಿದೆ ಅಂತ. ಮತ್ತು ಇವತ್ತು ಮುಗಿಯುತ್ತೆ ನಂದು ಓಡಾಡೋದು ಅಂತ ಅಂದ್ಕೊಂಡಿದ್ದೆ. ಇನ್ನೊಂದು ಕೆಲಸ ಬಾಕಿ ಇದೆ. ಏನಂತಂದರೆ ನಾನು ನೇಲ್ ಆರ್ಟ್ ಮಾಡಿಸೋದಿದೆ. ನಾನು ಅದು ನೇಲ್ ಆರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಫ್ಲ್ಯಾಶ್ ಆಯಿತು, ಮಾಡಿಸೋಣ, ಮದುವೆಗೆ ಮಾಡಿಸೋಣ, ಇನ್ಯಾವಾಗ ಮಾಡಿಸ್ತಾ ಇದ್ದೆ ಅಂತ. ಸೊ ಅದೊಂದು ಮಾಡ್ಸೋದು ಬಾಕಿ ಇದೆ. ಇವತ್ತೇನಾದರೂ ಮಾರ್ನಿಂಗೇ ನಾನು ಅಂದ್ಕೊಂಡಿದ್ದಿದ್ರೆ ನಾನು ಅಲ್ಲಿಂದನೇ ಮುಗಿಸ್ಕೊಂಡು ಬಂದುಬಿಡ್ತಾ ಇದ್ದೆ ನೇಲ್ ಆರ್ಟ್ ಮಾಡಿಸ್ಕೊಂಡು. ಬಟ್ ನಾನು ಇವಾಗ ಅಂದ್ಕೊಂಡೆ, ಅದಕ್ಕೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ನಾನು ಏನು ಹೇಳ್ಬೇಕಂತಂದರೆ, ನಾವು ಸಲೂನಿಗೆ ಹೋಗಿದ್ವಲ್ಲ, ಆ ಸಲೂನ್ ಬಗ್ಗೆ ಸ್ವಲ್ಪ ಹೇಳಬೇಕು. ಆ ಸಲೂನು ನೋಡೋಕೆ ತುಂಬ ಚೆನ್ನಾಗಿದೆ. ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಚೆನ್ನಾಗಿದೆ ಅನ್ನೋದನ್ನು ಬಿಟ್ಟರೆ, ಅಲ್ಲಿ ವರ್ಕರ್ಸ್ ಇದ್ದಾರಲ್ಲ, ಅಲ್ಲಿ ಅವರು ಟ್ರೀಟ್ ಮಾಡಿದ್ವಿ, ಒಬ್ಬರು ಕ್ಲೈಂಟ್ನ ಟ್ರೀಟ್ ಮಾಡಿದ್ವಿ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ತುಂಬ ಒಳ್ಳೊಳ್ಳೆ ಸರ್ವಿಸ್ ಇದೆ ಅವ್ರ ಹತ್ರ. ನಾನು ಬ್ರೈಡ್ಗೆ ಅಂತ ನಾನು ಫೇಶಿಯಲ್ ಮಾಡಿಸ್ದೆ, ಬ್ರೈಡ್ ಫೇಶಿಯಲ್ ಅಂತ ಮಾಡಿಸ್ದೆ. ನಾನು ಯಾವುದು ಅಂತ ನಾನು ಮುಂಚೆ ಎಂಗೇಜ್ಮೆಂಟ್ ಒಂದು ಸಲ ಕ್ಲೀನಪ್ ಮಾಡಿಸಿದ್ದೆ ಫೇಸ್, ಅದು ಬಿಟ್ಟರೆ ಅದಕ್ಕೂ ಮುಂಚೆ ನಾನು ಯಾವಾಗಲೂ ಮಾಡಿಸಿರಲಿಲ್ಲ. ಅದಕ್ಕೆ ನನಗೆ ಐಡಿಯಾ ಇರಲಿಲ್ಲ ನನಗೆ ಯಾವ್ದು ಮಾಡಿಸೋದು ಅಂತಂತ. ಅಲ್ಲೋಗಿ ಕೇಳಿದ್ಮೇಲೆ, ನಾನು ಬ್ರೈಡ್ ಅಂತ ಹೇಳಿದ್ಮೇಲೆ, ನಾನು ಬ್ರೈಡಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವುದು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ಬೇಕು ಫೇಸು, ಮೇಕಪ್ ಸೆಟಲ್ ಆಗಿ ಅದು ಕೂತ್ಕೋಬೇಕಲ್ಲ, ಮೇಕಪ್ ಮಾಡಿದ್ರೆ ಅದು ಫೇಸ್ಗೆ ಸೆಟಲ್ ಆಗಬೇಕು, ಆ ಥರ ಮೇಕಪ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವರಿಗೆ ಬಿಟ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಟೈಮ್ ತೊಗೊಂಡು ಆರಾಮಾಗಿ. ಶಿವವ್ರಿಗೂ ಅಷ್ಟೇ ಹೇಳಿದ್ನಲ್ಲ, ಸುತ್ತಾಡಿ ಸ್ವಲ್ಪ ಟ್ಯಾನ್ ಆಗಿದ್ದರು, ಬಿಸಿಲಲ್ಲಿ ಸುತ್ತಾಡಿ ಇನ್ವಿಟೇಷನ್ ಕೊಡೋದಕ್ಕೆ ಎಲ್ಲ ಟ್ಯಾನ್ ಆಗಿದ್ರು. ಅದಕ್ಕೆ ನಾನು ಟ್ಯಾನ್ ರಿಮೂವ್ ಮಾಡಿಸ್ಕೊತೀನಿ ಅಂತ ಹೇಳಿ ಡೀಟೇಲ್ ಮಾಡಿಸಿದ್ಮೇಲೆ ಅವ್ರ ಫೇಸಲ್ಲಿ ತುಂಬ ಡಿಫ್ರೆನ್ಸ್ ಕಾಣಿಸ್ತು. ಅದು ಸಡನ್ನಾಗಿ ಡಿಫ್ರೆನ್ಸ್ ಕಾಣಿಸಲ್ಲ ಅನಿಸುತ್ತೆ. ಅದು ಎಲ್ಲ ಪ್ಯಾಕ್ ಎಲ್ಲ ರಿಮೂವ್ ಮಾಡಿದಾಗ ನನಗೆ ಡಿಫ್ರೆನ್ಸ್ ಕಾಣಿಸ್ತು ಅವ್ರ ಫೇಸಲ್ಲಿ. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಗೆ ಹೊಸ ಕರ್ಟನ್ ತೊಗೊಂಬಂದಿದ್ದೀವಿ. ನಮ್ಮ ಪಪ್ಪ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದಿದ್ದಾರೆ ಕರ್ಟನ್ಸ್ ಎಲ್ಲ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ವೈಟ್ ವಾಲಿಗೆ, ವೈಟ್ ಅಲ್ಲ, ನಮ್ಮ ವಾಲ್ ಬಂದು ಸ್ವಲ್ಪ ಕ್ರೀಮಿಶ್ ವೈಟ್ ವಾಲು. ಅದಕ್ಕೆ ಸ್ವಲ್ಪ ವೈಟ್ ಆಗಿರಲಿ ಮನೆಗೆ. ಯಾವತ್ತೂ ಏನಂತಂದರೆ ಡಾರ್ಕ್ ತೊಗೊಂಬಂದ್ರೆ ಸ್ವಲ್ಪ ಕತ್ಲೆ ಅನಿಸುತ್ತೆ. ಅದಕ್ಕೆ ವೈಟ್ ತೊಗೊಂಬಂದರೆ ಸ್ವಲ್ಪ ಬೆಳಕಿರುತ್ತೆ ಮನೆ. ತೊಗೊಂಬಂದಿದ್ದಾರೆ. ಇದು ಬಂದು 400, 1 ಪೀಸಿಗೆ 400. ಒಂದು 7 or 8 ಪೀಸು ತೊಗೊಂಬಂದಿದ್ದಾರೆ ಮನೆ ವಿಂಡೋಸಿಗೆ, ಡೋರಿಗೆ ಎಲ್ಲ. ನನಗೂ ಇಷ್ಟ ಆಯಿತು, ಮನೆಯವ್ರಿಗೆಲ್ಲ ಇಷ್ಟ ಆಯಿತು ಕರ್ಟನ್ನು. ಆಮೇಲೆ ಕ್ಲಾತು ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ವೀಡಿಯೋಸ್ನ ನೋಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.